ಬಿಡುಗಡೆಯಾದ ನನ್ನ ಮೊದಲ ಚಿತ್ರ ಆಗಿದೆ. This is first time I am trying to speak in Kannada. Okay. We appreciate it. If there is any mistakes, please forgive me and don't troll me. I will go with Telugu. కర్ణాటక అంతకుముందు హాలిడేస్కి వచ్చాను, తర్వాత షూటింగ్, ఇప్పుడు ఈవెంట్స్ అని వస్తున్నాను. అలాంటి నా ఫస్ట్ సినిమా ఇక్కడ రిలీజ్ అవ్వడం అనేది చాలా సంతోషంగా ఉంది. మైక్ చాలా సంతోషంగా ఉంది. అండ్ ఆర్ఎస్ ప్రొడక్షన్స్ లాంటి బ్యానర్లో రావడం చాలా గొప్ప విషయం. అండ్ థ్యాంక్ యూ సో మచ్ సార్, మమ్మల్ని కన్నడ ఆడియన్స్కి ఇంట్రడ్యూస్ చేస్తున్నందుకు. అండ్ థ్యాంక్స్ టు మై డైరెక్టర్ రాజ్ కుమార్. కొన్ని పర్సనల్ రీజన్స్ వల్ల ఆయన రాలేకపోయారు, కానీ నేను ఎప్పుడూ ఒకటే చెప్తా, కథలో హీరో, స్టోరీ, క్యారెక్టర్ ఎవరైనా కానీ సినిమా మొదటి నుంచి నడిపించి తీసుకొని వచ్చి ఇక్కడ నిల్చోబెట్టిన డైరెక్టర్ ఈజ్ ఆల్వేస్ ఎ హీరో ఫర్ మీ. అండ్ థ్యాంక్ యూ వెరీ మచ్ ఫర్ ఎవ్రీథింగ్. తర్వాత కాస్ట్ అండ్ క్రూ. ఈ సినిమా ప్రతి ఒక్కరు, కాస్ట్ అండ్ క్రూ కష్టమే. ఈ సినిమా తర్వాత ప్రతి ఒక్కరు ఇంకా మంచి మంచి క్యారెక్టర్లు చేసి ముందుకెళ్తారని నా మనస్ఫూర్తిగా ఆశిస్తున్నాను. అండ్ స్నేహ గుప్తా, థ్యాంక్ యూ సో మచ్ ఫర్ కమింగ్ హియర్ అండ్ యూ హ్యావ్ డన్ రియల్లీ ఎ గ్రేట్ జాబ్. కంగ్రాచులేషన్స్ అండ్ ఆల్ ది బెస్ట్ ఫర్ యువర్ ఫ్యూచర్. కాటన్పేట గేట్, ఇది బాగా మాస్ సినిమా, పర్టికులర్గా మాస్ కోసమే చేసిన సినిమా. మాస్కి కావాల్సిన ప్రతి ఎలిమెంట్ ఈ సినిమాలో ఉంది. ప్రతి ఒక్కరు సినిమాని చూడడానికి ట్రై చేయండి. మీ అందరికి నచ్చుతుందని అనుకుంటున్నాను. నచ్చితే మాట్లాడి కొత్త వాళ్ళని ఎంకరేజ్ చేయండి. అండ్ థ్యాంక్ యూ సో మచ్. అంతే. ನನ್ನ ಹೆಸರು ವೇಣುಗೋಪಾಲ್. And of course, Hero Garu, it was lovely experience, and this is my first Kannada song, and I'm very grateful for that. And thank you so much. ನನಗೆ ಡೈರೆಕ್ಟರ್ ಕರ್ಕೊಂಡೋಗಿ ತೋರಿಸಿದ್ರು ಸಿನಿಮಾ. ನೋಡಿ ಸರ್, ಇದಕ್ಕೆ 50% ನಾವು ಮಾಡಿದ್ದೀವಿ, ಇನ್ನೂ 50% ಇದೆ. ನೀವು ಜೀವ ತುಂಬಿದ್ರೆ ತುಂಬಿ ಪಿಕ್ಚರ್ ತೋರಿಸ್ತೀವಿ. ಡೇ ಕರ್ಕೊಂಡು ತೋರಿಸೋದು ನನಗೆ ತೋರಿಸಿ ನನಗೆ ಕಂಟೆಂಟು ಇಷ್ಟ ಆಯಿತು. ಕತೆ ಇಷ್ಟ ಆಗಿ ಅದಕ್ಕೆ 50% ಜೀವ ಆಯ್ತಿದ್ದು, ಇನ್ನೂ 100% ಜೀವ ತುಂಬಿದೆ. ಆವಾಗ 150 ನಂಬರ್ಸ್ ಸಿನಿಮಾ ಜೀವ ಬಂತು. ಕಾಟನ್ಪೇಟೆ ಗೇಟ್ ಅಂತ ಇಲ್ಲಿ ಡಬ್ಬಿಂಗ್ ಮಾಡ್ತಾರೆ ಸಿನಿಮಾ. ಇದು ಆಕ್ಚುಲಿ ತೆಲುಗು ಸಿನಿಮಾ. ಕಾಟನ್ಪೇಟೆ ಗೇಟು ಡಬ್ಬಿಂಗ್ ಸಿನಿಮಾ. ಆದರೂ ನಾವು ಸಾಂಗ್ ಎಲ್ಲ ಡಬಲ್ ಕನ್ನಡ, ತೆಲುಗು, ತಮಿಳು ಎಲ್ಲದರಲ್ಲೂ ಶೂಟ್ ಮಾಡಿದ್ದೀವಿ. ಕೆಲವು ಟಾಕಿ ಪರ್ಸನ್ಸು ಶೂಟ್ ಮಾಡಿದ್ದೀವಿ, ಕೆಲವು ಬ್ಯಾಲೆನ್ಸ್ ಇದ್ದು ಶೂಟೆಲ್ಲ ಶೂಟ್ ಮಾಡಿದ್ದೀವಿ. ಮ್ಯೂಸಿಕ್ಕು ಈ ಪಿಕ್ಚರ್ ಏನೇನಿರಲಿಲ್ಲ. ಪರ್ಸು ಅಂತ ಮ್ಯೂಸಿಕ್ ಡೈರೆಕ್ಟರ್, ಅವ್ರಿಗೆ ಯಾಕೆ ಈ ಥರ ಮಾಡಿದ್ದೀರಾ, ಒಳ್ಳೆ ಟೂರ್ ಹಾಕಿದ್ದೀರಾ, ಆ ಟೂರ್ಗೆ ಜೀವ ಕೊಡ್ಬೇಕಾದ್ರೆ ಸತ್ತೋಗ್ಬಿಟ್ಟಿದೆ ಎಲ್ಲನೂ ಹಿಂಗೆ ಅಂತ ಕೇಳಿದೆ. ಸರ್ ಇದು ಬೇಕು ಸರ್ ಅಂತ. ಅದು ನಾನು ಕೊಡ್ತೀನಿ ಮಾಡಿ, ನೀವು ಕೊಟ್ಟರೆ ನಾನು ಮಾಡ್ತೀನಿ ಸರ್. ಅದಕ್ಕೆ ಜೀವನ ಮ್ಯೂಸಿಕ್ಕು ಏನೇನು ಹಾಕಬೇಕು, ಏನು ಮಾಡಬೇಕು ಅಂತ ನಾನು ಜೀವ ತುಂಬಿಸ್ದೆ. ಆಮೇಲೆ ಸಾಂಗ್ ಕೇಳಿದ್ಮೇಲೆ ತುಂಬ ಸಂತೋಷ ಆಯಿತು. ಆಮೇಲೆ ಈ ಡ್ಯಾನ್ಸ್ ಮಾಡಬೇಕು ಈ ಸಾಂಗ್ಗೆ. ಯಾರು ಹಾಕಬೇಕು? ನಮ್ಮ ಡೈರೆಕ್ಟ್ರು ಮಾಸ್ಟರ್ ಕಳಿಸಿ ಈ ಸಾಂಗ್ ಯಾರು ಹಾಕಬೇಕು ಅಂದಾಗ ಇಲ್ಲೇ ಬೆಂಗಳೂರಿನ ಸೆಟ್ ಹಾಕಿ 3 ನೈಟು ಪಾಪ ಈ ಮೇಡಮ್ ಬಂದೆ. ತುಂಬ ಒಳ್ಳೆ ಮೇಡಮ್, ಸುಮ್ಮನೆ ಹೇಳೋದಲ್ಲ. ನಾನೇನೋ ಅಮೌಂಟ್ ಮಾತಾಡಿದ್ದೆ, ಅವ್ರು ಬಾಂಬೆ ಹೋಗ್ಬೇಕಾದ್ರೆ ದುಡ್ಡು ಇರಲಿಲ್ಲ, ಸ್ವಲ್ಪ ಶಾರ್ಟೇಜ್. ಪಾಪ ಅವರು ಆಮೇಲೆ ಕೊಡಿ ಸರ್ ಅಂತ ಹೇಳಿದ್ರು. ಇಲ್ಲಿ ಯಾರು ಮೋಸ್ಟ್ಲಿ ಕನ್ನಡ ಹೇಳಲ್ಲ, ಇವಾಗ ಬಾಂಬೆ ಅವರು ನನಗೆ ಹೇಳಿದ್ರು. ಆಮೇಲೆ ಕೊಟ್ಟೆ, ಸಾಲ ಆಗೋಯ್ತು ಅಂತ ಹಂಗೆ ಇರಲಿಲ್ಲ, ಕರ್ಲಿ ಕೊಟ್ಟು ಅವ್ರಿಗೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇದು ಕಂಟೆಂಟು ತುಂಬ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡುವಂಥ ಸಿನಿಮಾ. ಇದು 100 ಕೋಟಿ ಇಲ್ಲ, 200 ಕೋಟಿ ಇಲ್ಲ, ಏನಿಲ್ಲ. ಓನ್ಲಿ 3.5 crores ಬಜೆಟ್ ದಿಸ್ ಮೂವಿ. ನನಗೆ ಮಿನಿಮಮ್ ತೆಲುಗು, ಆಂಧ್ರ, ಕನ್ನಡ, ತಮಿಳು ಮಿನಿಮಮ್ 5 ಕೋಟಿ 6 ಕೋಟಿ, 1 ವರ್ಷ 2 ಬಂದೆ ನನಗೆ ಗೊತ್ತು. ಯಾಕೆಂದರೆ ಡೈರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ. ನಾನು ಹೇಳ್ಬೇಕು, ನಾನು ಇನ್ನೂ ಹೇಳಿದ್ದೀನಿ, ಪಿಕ್ಚರ್ ಏನು ಮಾಡಬೇಕು ಅಂದರೆ ಫೋಟೋ ಶೂಟು ಆಗಿದೆ, ಈ ಚಪ್ಪಲೇದು ಏನು ಸರ್ ಮೋರಿಯ ಕೆಲಸ. ಇನ್ನೊಂದು ಕಾಸು ಇಟ್ಟು ತೊಗೊಂಡಿದ್ದೀನಿ, ನಾನು ಮಾಡಬೇಕು ಅಂತ ಹೇಳಿದ್ದೀನಿ, ಮಾಡ್ತೀನಿ ಅಂತ ಒಪ್ಕೊಂಡ. ಇನ್ನೊಂದು ಪಿಕ್ಚರು
ಅಧೀರ ಅಂತ ನಮ್ಮ ಹೀರೋ ಜೆ ಸಿದ್ಧಾರ್ಥ್ ಅಂತ ನೆಕ್ಸ್ಟು ಅಕ್ಟೋಬರಲ್ಲಿ ಪೂಜೆ ಆಗಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ವಿ. ಅವರು ನನ್ನ ಮಗನ ಥರ ಬಂದು ನಿಮ್ಮೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ. ಜೈ ರಾಪ ಹೇಳಿ ನಮ್ಗೆ ಗೊತ್ತಿಲ್ಲ. ಕನ್ನಡದಲ್ಲಿ ಯಾರು ಹೇಳ್ಬೋದು, ಸುದೀಪ್ ಇರ್ಬೋದು, ಏನೇ ಒಂದು ಆರ್ಟಿಸ್ಟ್ ಯಾರ ನಂಬರು ಕೊಡಲ್ಲ, ಯಾರಿಗೂ ಸಿಗಲ್ಲ. 24 ಗಂಟೆ ಟಿವಿ ಕೂತ್ಕೊಂಡು ಡ್ಯಾನ್ಸ್ ಆಡ್ತಾ ಇರ್ತಾರೆ. ಸಿನಿಮಾ ಯಾರು ಸ್ವಾಮಿ ನೋಡ್ತಾರೆ? 24 ಗಂಟೆ ಟಿವಿ ಬರ್ತಾರೆ, ಸಿನಿಮಾ ನೋಡ್ತಾರೆ ಕಾಸು ಕೊಟ್ಟು. ಅವ್ರಿಗೆ ಮಾನ ಮರ್ಯಾದೆ ಅವ್ರಿಗೆ ಏನು ಇರೋಗಳು ಚೇರಗಳು ಏನು 1000-2000 ಎಣ್ಣೆ ಕೊಟ್ಬಿಟ್ಟು ಅವರು ಮಾತಾಡೋರೆ. ನಮ್ಮ ಭಕ್ತ ನಿಮ್ಮ ಭಕ್ತ ಥಿಯೇಟ್ರಲ್ಲಿ ಹೋದ್ರೆ ಏನೂ ಇಲ್ಲ, ನೋಡ ಥಿಯೇಟ್ರಲ್ಲಿ ನೋಡ ಜನ ಇಲ್ಲ. ಏನು 10 ಕೋಟಿ ಕೊಡು, 20 ಕೋಟಿ ಕೊಡು, ಏನು ಪ್ರಿಂಟ ಬರ್ತೀವಿ. ನಾವು ರಾಜಮೌಳಿ ನೋಡಿದ್ದೀನಿ, ಎಂತೆಂಥ ಡೈರೆಕ್ಟರ್ ನೋಡಿದ್ದೀನಿ. ಆಂಧ್ರದಲ್ಲಿ ಬಾಹುಬಲಿ ಸಿನಿಮಾ ತಗೊಂಡ್ಬಂದಿದ್ದೀನಿ. 20 ಕೋಟಿ ಕೊಟ್ಟು ಅವ್ನು ಮಾರ್ಕೆಟ್ 4 ಕೋಟಿ 20 ಕೋಟಿ ಅವತ್ತೇ ಕೊಟ್ಟು ಪ್ರೂಫ್ ಮಾಡಿದ್ದಾರೆ. ನನ್ನ ಮಗ ನಾನು ಬಜರಂಗಿ ಭಾಯ್ಜಾನ್ ಸಲ್ಮಾನ್ ಖಾನ್ ಪಿಕ್ಚರು ಅವನು 3 ಕೋಟಿ ಇತ್ತು, 7 ಕೋಟಿ ಕೊಟ್ಟು ತಗೊಂಡ್ಬಂದು. ಹಂಗೆ ಕಂಟೆಂಟು ಸಿನಿಮಾ ದುಡ್ಡು ತಗೊಂಡು ಮಾಡಿದ್ರೆ ಎಲ್ಲ ಬರ್ತಾರೆ ಸರ್. ನಾವು ಒಂದೇ ಸತಿ ಹೇಳ್ತೀವಿ, ನಮ್ಮ ಡೈರೆಕ್ಟ್ರುಗಳು, ನಮ್ಮ ಟೆಕ್ನಿಷಿಯನ್ಗಳು ಎಲ್ಲರೂ ಮನೇಲಿ ಊಟಕ್ಕೆ ಅಕ್ಕಿಗೆ ಕಾಸಿಲ್ಲ ಅನಿತಾ ಇರ್ತಾರೆ. ಇದು ಎಣ್ಣೆನ ಬರೀರಿ, ಅವ್ರ ಕಷ್ಟ ನೋಡೋಕ್ಕಾಗ್ತಾ ಇಲ್ಲ. ಹೆಂಗಿತ್ತು ಸರ್ ನಮ್ಮ ಕರ್ನಾಟಕ ಬಿಸ್ನೆಸ್ಸು. ಏನು ಪ್ಯಾನ್ ಇಲ್ಲ, ಪ್ಯಾನು ಯಾವ ಪ್ಯಾನು ಪ್ಯಾನ್ ಇಲ್ಲ. ಪುಡಿಗೆಲ್ಲ ನೋಡಿದ್ದೀನಿ, ದೊಡ್ಡ ದೊಡ್ಡವರೆಲ್ಲ ನೋಡಿದ್ದೀನಿ. ಶಿವಣ್ಣ ಪಿಕ್ಚರ್ 5 ಪಿಕ್ಚರ್ ಮಾಡಿದ್ದೀನಿ. ರಾಮು ಹುಟ್ಮೇಲೆ ನಾನೇ. ರಾಮು ನಂಬರ್ 1 ಕೋಟಿ ರಾಮು. ಸೆಕೆಂಡ್ ನಾನು 5 ಪಿಕ್ಚರ್ ಮಾಡಿದ್ರು. 5ರಲ್ಲಿ 4 ಪಿಕ್ಚರ್ ಇತ್ತು ಶಿವರಾಜ್ ಕುಮಾರ್ದು. ನಮ್ದಾದ್ಮೇಲೆ ಶ್ರೀರಾಮು ಸಂತ ಆದ್ಮೇಲೆ ಯಾವ ಪಿಕ್ಚರ್ ಬೈಲಾರಿ ಆದ್ಮೇಲೆ ಯಾವ ಪಿಕ್ಚರ್ ಸಂಬಂಧ ಹೋಗಿದೆ ಅವ್ರದ್ದು. ಪ್ಯಾನ್ ಇಂಡಿಯಾ ಅಂತಾರೆ. ಅವೆಲ್ಲ ಎಲ್ಲ ಕಡ್ಲೆಪುರಿ ಕಾಸಲ್ ಮಾಡಿರೋದು. ಕಡ್ಲೆಪುರಿ ಕಾಸಲ್ ಮಾಡಿರೋ ಸಿನಿಮಾಗಳು 100 ದಿನ 100 ಡೇಸ್ ಎಲ್ಲ ಸ್ಟ್ರೀಟ್ ಇದೆ. 100 ಡೇಸ್ ಯಾವ ಡೈರೆಕ್ಟರ್ ರಾಜಮೌಳಿ ಇಲ್ಲ, ಏನಿಲ್ಲ. MS ರಮೇಶ್, ಅವನು ಚಂದ್ರು ಎಲ್ಲ ಮಾಡಿ ಪಿಕ್ಚರ್ ಮಾಡಿ ಜನವರಿ 100 ರೂಪಾಯಿ ಏನು ಕಮ್ಮಿ ಜಾಸ್ತಿ ಏನಿಲ್ಲ. ಜನವರಿ 7 ಕೋಟಿ ಜನವರಿ 30% ಸಿನಿಮಾ ನೋಡೋರು ಇದ್ದಾರೆ. 7 ಕೋಟಿ ಒಳಗೆ 30% ಸಿನಿಮಾ ನೋಡೋರು ಇದ್ದಾರೆ. ನಾನು ಹುಚ್ಚಪ್ಪುರ್ತು ಸಿನಿಮಾ ಮನೆ ನೋಡಿ ಸಿನಿಮಾ ಇದೆ. ಹುಚ್ಚಪ್ಪುರ್ತು ಮೊನ್ನೆ ಯಾವುದು ಪಿಕ್ಚರ್ ಹೋಗಿ ಕೂತ್ಕೊಂಡೆ, ಯಾವುದು ನಮ್ಮ ಪ್ರಭಾಕರ್ ಮಗನು ಏನೋ ಎಲ್ಲ ಚೆನ್ನಾಗಿ ಹೇಳ್ತಾರ ಅಂತ ಮಾದೇಶ. ಮಾದೇಶ ಕೂತ್ಕೊಂಡು ನೋಡಿದೆ. ಏನು ಬೇಜಾರಾಗಿಲ್ಲ, ಮಾದೇವ ನೋಡಿದಾರ ಇತ್ತು. ಆಮೇಲೆ ಹೀರೋಯಿನು ಬೊಂಬಟ್ಟ ಐಶ್ವರ್ಯ ಅವರವ್ರ ಏನಿಲ್ಲ. ಮದುವೆ ಆಗ್ಬಿಟ್ಟಿದೆ. ಮ್ಯಾರೇಜ್ ಹೀರೋಯಿನ್ಗೆ ಮ್ಯಾರೇಜ್ ಜನ ನೋಡಿಲ್ವಾ? ತೆಲುಗು ಇಲ್ಲಿ ಮಿನಿಮಮ್ 150 ಥಿಯೇಟರ್ ಆಗ್ತಾ ಇದೆ ಕರ್ನಾಟಕ ಒಳಗೆ. 3 ಲ್ಯಾಂಗ್ವೇಜ್ ಮಾಡ್ತಾ ಇದ್ದೀರಾ? 2 ತೆಲುಗು ಮತ್ತೆ ಕನ್ನಡ. ತೆಲುಗು ಮಾಡಿದ್ದೀವಿ, ಆಮೇಲೆ ಮಾಡ್ತೀವಿ. ನಿಮ್ದು ಪ್ಯಾನ್ ಇಂಡಿಯಾ ಆಯ್ತಲ್ಲ ಅಂತ ಟಿಕೆಟ್ಗೆ ಒಡೆಯ ನಾನು. 7 ಕೋಟಿ ಜನ ಹೆಂಗಿದ್ದಾರೆ, ನಾನೊಬ್ಬ ಅದರೊಳಗೆ. ನನಗನ್ನಿಸ್ತು ಮಾಡಿದೆ. ನಮ್ಮ ಅಣ್ಣ, ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ನಮಸ್ಕಾರ. ಎಲ್ಲರೂ ಇಲ್ಲಿಗೆ ಬಂದಿರುವ ಮುಖ್ಯ ಅತಿಥಿಗಳಿಗೆ and all the media people, welcome. And ನನ್ನ ಹೆಸರು ಜೈ ಸಿದ್ಧಾರ್ಥ್. ಮೆಲ್ಲಿಗೆ ಮಾತಾಡಿ. ನನ್ನ ಹೆಸರು ಜೈ ಸಿದ್ಧಾರ್ಥ್.
ನನ್ನ ಮೊದಲ ಸಿನಿಮಾ ಅದೀರ RS ಪ್ರೊಡಕ್ಷನ್ಸ್ ನಲ್ಲಿ ಮಾಡ್ತಾ ಇದ್ದೀನಿ. RS ಪ್ರೊಡಕ್ಷನ್ಸ್ ಭಾರತದ ಶ್ರೇಷ್ಠ ಮಾನವ ಸಂಸ್ಥೆಗಳಲ್ಲಿ ಒಂದಾಗಿದೆ. RS ಸರ್ ನಾನು ನೋಡಿದ ಅತ್ಯುತ್ತಮ ಸಿನಿಮಾ ಪ್ರೇಮಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಾಂಚಿಂಗ್ ಮಿ ಅಂಕಲ್. ಥ್ಯಾಂಕ್ ಯು ಫಾರ್ ದ ಡೆಬ್ಯೂಟ್, ಫಾರ್ ದ ಚಾನ್ಸ್. And coming to Cottonpeta Gate, Mr. Venu, I know how hard you are working and waiting for this, and all the beautiful girls here. All the very best, and congratulations to Mr. Y. Rajkumar and all the best. Thank you so much, and thanks to the whole team. Jai Hind. ಈ ಮೂವಿಯಿಂದ ನನಗೆ ಓಂ ಪ್ರಕಾಶ್ ಸರ್ ಅವರ ಪರಿಚಯ ಆಯಿತು ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡೋದು ಆಪರ್ಚುನಿಟಿ ಸಿಕ್ತು. ಅಲ್ಲಿಂದ ನನಗೆ ಓಂ ಸರ್ ಜೊತೆ ಇನ್ನೂ 2 ಮೂವಿ ಮಾಡುವ ಅವಕಾಶ ಸಿಕ್ತು. ಸೊ RS ಸರ್, ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಥ್ಯಾಂಕ್ ಯು ಓಂ ಸರ್ ಫಾರ್ ಬಿಲೀವಿಂಗ್ ಮಿ ಆ್ಯಂಡ್ ಗಿವಿಂಗ್ ಮಿ ಅನದರ್ ಆಪರ್ಚುನಿಟಿ. ಆ್ಯಂಡ್ ಕಾಟನ್ಪೇಟೆ ಗೇಟ್ ಇವಾಗ ರಿಲೀಸ್ ಆಗ್ತಾ ಇದೆ. ಎಲ್ಲ ಕಾಟನ್ಪೇಟೆ ತಂಡದವರಿಗೆ ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್. ಐ ಹೋಪ್ ಈ ಮೂವಿನೂ ಸರ್ ಮಾಡಿದ ಕೆಲವು ಚಿತ್ರಗಳ ಥರ 100 days ಓಡಲಿ. ಹಾಗೆ ಇದು ಆಗಿದೆ, ಇನ್ನು ಆದಷ್ಟು ಬೇಗ ನಮ್ಮ ಮೂವಿ ಕೂಡ ರಿಲೀಸ್ ಆಗಲಿ ತ್ರಿಶೂಲಂ ಅಂತ ನಾನು ಸರ್ ಹತ್ರ ಕೇಳ್ಕೊಳ್ತೀನಿ. ಸರ್ ಹೇಳಿದ್ದಾರೆ ಆಲ್ಮೋಸ್ಟ್ ಸೆಪ್ಟೆಂಬರ್ ಉಪ್ಪಿ ಸರ್ ಬರ್ಡೇ ಟೈಮ್ಗೆ ರಿಲೀಸ್ ಮಾಡ್ತಾರೆ ಅಂತ. ಸೊ ಐ ರಿಯಲಿ ಹೋಪ್ ಆ ಟೈಮ್ಗೆ ರಿಲೀಸ್ ಆಗುತ್ತೆ ಅಂತ. ಒನ್ಸ್ ಅಗೇನ್ ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಸೊ ಮಚ್. ಸಿನಿಮಾಗಳನ್ನ ಪ್ರೀತಿಸುವಂಥ ಎಷ್ಟೋ ಜನ ನಿರ್ಮಾಪಕರು ಅವರೇ ಮೊದಲಿದ್ರು. ರಾಮ ಬಿಟ್ಟರೆ ನಾನು ನೋಡಿದ್ದು RS ಅವ್ರನ್ನೇ. ಅಷ್ಟು ಚೆನ್ನಾಗಿ ಸಿನಿಮಾನ ಪ್ರೀತಿಸ್ತಾರೆ. ನಾನೆಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಆದರೂ ಸಹ ಅವ್ರು ಒಪ್ಪಲ್ಲ. ಅಷ್ಟು ಚೆನ್ನಾಗಿ ಖರ್ಚು ಮಾಡಿ ಸಿನಿಮಾ ಮಾಡಿಸ್ತಾರೆ ಅವರು. ಸೊ ಇವತ್ತು ಅವರು ಕಾಟನ್ಪೇಟೆ ಗೇಟ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಒಂದು ಸಿನಿಮಾ ಮಾಡಬೇಕು ಅಂತ ರಿಲೀಸ್ ಮಾಡ್ತಿದ್ದಾರೆ. ಮತ್ತು ಹೀರೋಯಿನ್ಸು ಮತ್ತು ಎಲ್ಲ ಟೆಕ್ನಿಷಿಯನ್ಸು ಅವ್ರೆಲ್ಲರಿಗೂ ಒಳ್ಳೇದಾಗಬೇಕು. ಈ ಸಿನಿಮಾ ಅವ್ರಿಗೆ ಒಂದು ಒಳ್ಳೆಯ ಹೆಸರು ತಂದುಕೊಟ್ಟು ನಮ್ಮ RS ಸರ್ ಖಜಾನೆ ತುಂಬಲಿ ಅಂತ ನಾನು ಕೇಳ್ಕೊತೀನಿ. ಇಸ್ ಎ ಗ್ರೇಟ್. ಅವರು ಕನ್ನಡ ಚಿತ್ರರಂಗಕ್ಕೆ ಶ್ರೀರಾಮ, ಭರ್ಜರಿ, ಬಹುದ್ದೂರ್ ಮುಂತಿಂಥ ದೊಡ್ಡ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಮೈಲಾರಿ ಎಲ್ಲ ಆಲ್ 100 days ಸಿನಿಮಾಗಳು. ಸೊ ಅಂಥ ನಿರ್ಮಾಪಕರು ಕೈ ಕೇಳಿ ನಾನು ಕೆಲಸ ಮಾಡೋದಕ್ಕೆ ತುಂಬ ಸಂತೋಷ ಪಡ್ತೀನಿ. ತುಂಬ ಒಳ್ಳೆಯ ಸಿನಿಮಾ ಮಾಡ್ತೀನಿ. ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಕಾಟನ್ಪೇಟೆ ಗೇಟ್ನ ಎಲ್ಲ ಟೀಮ್ ಅವ್ರಿಗೆ, ಟೆಕ್ನಿಷಿಯನ್ ಆರ್ಟಿಸ್ಟ್ಗಳಿಗೆ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಸುನಿಲ್ ಕುಮಾರ್ ದೇಸಾಯಿ ಹಿಂದೆ ಇದ್ದಾನೆ. ನಮ್ಮ ರಾಮ ಇಲ್ಲ ಅಂತಂದ್ರೆ ಅವ್ರು ಕಿತ್ತೋದ ನಮಗೂ ಯಾರೋ ಒಬ್ಬರು ಹಾಕಿ ಆಗ್ತಾರೆ. ಎಕ್ಸ್ಟ್ರಾರ್ಡಿನರಿ ಪಿಕ್ಚರ್ ಮಾಡ್ತಾರೆ. ಅದ್ರ ಬಗ್ಗೆ ನೋಡೋದು. ಹೌದಲ್ಲ ಸರಿ, ಥ್ಯಾಂಕ್ ಯು. ಪ್ರೊಡ್ಯೂಸರ್ ಅವ್ರು ಆ್ಯಕ್ಚುಲಿ ನನ್ನ ಬಾಸ್ ಥರ. ಬರಲೇಬೇಕು ಸಂಜನಾ ಅಂತ ಹೇಳಿದ್ರು ನಾನು ಬರಲೇಬೇಕು. ಸೊ ಅವ್ರನ್ನ RS ಸರಿಂದಾನೇ ನಾನು ಬಂದಿರೋದು. ಮತ್ತು ಐ ರಿಯಲಿ ವಾಂಟ್ ದ ಫಿಲ್ಮ್ ಟು ಡೂ ರಿಯಲಿ ವೆಲ್. ಹೊಸ ಮೂವಿಗಳು ಬರ್ತಾ ಇದೆ. ಸ್ಪೆಷಲ್ ಗೆಸ್ಟ್ ಸಮೇತ ಬಂದಿದ್ದೀರಾ, ನಮ್ಗೆ ಬಹಳ ಖುಷಿ ಆಗ್ತಾ ಇದೆ. ಎಸ್. ಸೊ ಎಸ್, ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್. ತುಂಬ ಸಂತೋಷ. ಆ್ಯಂಡ್ ಹೇಗಾದರೂ ರೀಚ್ ಆದ್ನಲ್ಲ, ನನ್ನ ಮನೆಯಲ್ಲಿ ಸ್ಮಾಲ್ ಬೇಬಿ ಇದ್ದಾಳೆ, 2 months ಬೇಬಿ. ಸೊ ಆದಷ್ಟು ಬೇಗ ಬಂದುಬಿಟ್ಟು ಎಲ್ಲರಿಗೂ ವಿಶ್ ಮಾಡಿಬಿಟ್ಟು ಆದಷ್ಟು ಬೇಗ ಹೊರಡ್ಬೇಕಂತ ಒಂದು ಚಿಕ್ಕ ಟಾರ್ಗೆಟಲ್ಲಿ ಹೆಂಗೋ ಮ್ಯಾನೇಜ್ ಮಾಡಿಬಿಟ್ಟು ಬಂದುಬಿಟ್ಟೆ. ಮೈ ಡಾಟರ್ ಇಸ್ ಓನ್ಲಿ 2.5 months. Yes, congratulations. And actually 2.5 months